ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದೊಳಗೆ ನಿಮಗೆ ಒಂದು ಬೋಟ್ ನೆಕ್ದು ಬ್ಲೌಸ್ ಡಿಸೈನನ್ನು ಹೇಳ್ಕೊಡಕತ್ತೀನಿ. ನಾನು ಲಾಸ್ಟ್ ವಿಡಿಯೋದೊಳಗೆ ಒಂದು ಡಿಸೈನನ್ನು ಹಾಕಿದ್ದೆ. ಅದಕ್ಕೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್, ಥ್ಯಾಂಕ್ ಯು. ನೋಡಿರಿ, ಈಗ ನಾನು ಇದಕ್ಕೆ ಪೋಟ್ಲಿ ಬಟನನ್ನು ಹಚ್ಚಿ ಯಾವ ರೀತಿ ಬ್ಲೌಸ್ ಡಿಸೈನನ್ನು ಮಾಡೋದು ಅಂತ ಹೇಳಕತ್ತೀನಿ. ಮತ್ತು ಕ್ಯಾನ್ವಾಸ್ ಯೂಸ್ ಮಾಡೀನಿ, ಮತ್ತು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಕೊಟ್ಟೀನಿ. ನೋಡಿರಿ ಫ್ರೆಂಡ್ಸ್, ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್. ನೋಡಿರಿ, ಫಸ್ಟ್ ನಾನು ಬೋಟ್ ನೆಕ್ ಡಿಸೈನನ್ನು ಈ ರೀತಿಯಾಗಿ ಒಂದು ರೌಂಡ್ ಶೇಪಿಂದ ಒಂದು ಡಿಸೈನ್ ಕೇಳಾರ, ಈ ರೀತಿನ ಮಾಡಿರಿ ಅಂತ ಹೇಳಿದ್ರು. ಮ್ಯಾಗ ಬೋಟ್ ನೆಕ್ ಬಂದೈತಿ. ನಾವು ಪೋಟ್ಲಿಯನ್ನು ಎಲ್ಲಿ ಹಚ್ಬೇಕಂತೇಳಿ ಒಂದು 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನಾನು 1.5 ಇಂಚಿಗೆ ಅಂತೇಳಿ ಹಿಡಿದು ನೋಡಿರಿ 7 ಪೋಟ್ಲಿಯನ್ನು ಮಾಡೀನಿ. ಒಂದು ಸೈಡ್, ಇನ್ನೊಂದು ಸೈಡ್ನು 7 ಪೋಟ್ಲಿ ಮತ್ತು ಸೆಂಟ್ರ್ ಒಂದು 15 ಪೋಟ್ಲಿನ ಹಚ್ತೀನಿ ನಾನು ಈಗ ಇದ್ರೊಳಗೆ. ನೋಡಿರಿ, ಮಾರ್ಕ್ ಈ ಕಡೆ ಎಲ್ಲೆಲ್ಲಿ ಬಂದಲ್ಲ ಅದನ್ನ ಹೊಳ್ಳೆಲ್ಲಿ ಟ್ಯಾಪ್ ಮಾಡಿಕೊಂಡು ಒಳ್ಳೆ ಮಾರ್ಕ್ ಮಾಡಿ ಇಟ್ಕೊಂಡೆ. ನೋಡಿರಿ, ಈ ರೀತಿ ಪೋಟ್ಲಿಯನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ನಾನು. ನೋಡಿರಿ, ಈ ರೀತಿ ಪೋಟ್ಲಿ ರೆಡಿ ಮಾಡಿ ಇಟ್ಕೊಂಡು ಕರೆಕ್ಟಾಗಿ ನಾ ಏನು ಮಾರ್ಕ್ ಹಾಕಿದ್ನಲ್ಲ, ಇದು ಕ್ಯಾನ್ವಾಸದ ಉಲ್ಟಾ ಐತ್ರಿ. ಕ್ಯಾನ್ವಾಸ್ ತೆಳಗಡೆ ಐತಿ, ಮ್ಯಾಗ ಲೈನಿಂಗ್ ಬಟ್ಟೆ ಬಂದಿರ್ತೈತಲ್ರಿ, ಅಲ್ಲಿ ಅಟ್ಯಾಚ್ ಮಾಡಕತ್ತೀನಿ ರೀ ಫ್ರೆಂಡ್ಸ್. ಈ ಹೇಳುವಂಥ ಟ್ರಿಕ್ಸನ್ನು ಫಾಲೋ ಮಾಡಿರಿ, ನಿಮ್ಗೆ ಉಲ್ಟಾ ಸೀದಾ ಏನೂ ಪ್ರಾಬ್ಲಮ್ ಬರೋಲ್ಲ. ಕರೆಕ್ಟಾಗಿ ಕ್ಯಾನ್ವಾಸ್ ಪೇಪರ್ ಕೆಳಗಡೆ ಐತಿ, ಲೈನಿಂಗ್ ಫ್ಯಾಬ್ರಿಕ್ ಮ್ಯಾಲೆ ಐತ್ರಿ ಅದನ್ನ ಸ್ಟಿಚ್ ಮಾಡೋ ಹೊತ್ನಾಗ. ಮತ್ತು ನಾ ಏನು ಲೈನ್ ಹಾಕಿದ್ನಲ್ಲ ಡಿಸೈನ್ದು, ಒಂದು ಬ್ಲೂ ಕಲರ್ ಲೈನ್ ಹಾಕಿನಲ್ಲ, ಆ ಲೈನ್ ಮೇಲೇ ನಿಮ್ಮದು ಸ್ಟಿಚ್ ಬರಬೇಕು. ಸ್ಟಿಚ್ ಹೆಂಗಂದ್ರೆ, ಆ ಪೋಟ್ಲಿಗೆ ಏನು ನೀವು ಒಂದು ಟೈ ಮಾಡಿರ್ತಿರಲ್ಲ, ದಾರ ಕಟ್ಟಿರ್ತಿರಲ್ಲ, ಅದು ಆ ಲೈನ್ ಮೇಲೆ ಬರಬೇಕು. ಅಂದ್ರೆ ನಿಮ್ಗೆ ಬ್ಲೌಸ್ ರೆಡಿ ಆದಮೇಲೆ ಪೋಟ್ಲಿ ಅಷ್ಟು ಹೊರಗೆ ಕರೆಕ್ಟಾಗಿ ಕಾಣ್ತಾವೆ. ಟೈ ಮಾಡಿರ್ತೀವಲ್ರಿ ಕರೆಕ್ಟಾಗಿ ಆ ಲೈನ್ ಮೇಲೇ ಬರಬೇಕು. ನೋಡಿರಿ, ನಾ ಎಲ್ಲೇ ಮಾರ್ಕ್ ಹಾಕ್ಕೊಂಡಿದ್ನಲ್ಲ 1.5 ಇಂಚಿಗೆ ಒಂದೊಂದು, ಆ ಮಾರ್ಕಿನ ಮೇಲೆ ಒಂದೊಂದು ಪೋಟ್ಲಿ ಇಟ್ಕೊತಾನೆ ಸ್ಟಿಚ್ ಮಾಡ್ಕೊತ ಹೊಂಟೀನಿ. ನೋಡಿರಿ, ಇದೇ ರೀತಿನ ರೌಂಡಕ್ಕೆ ಸುತ್ತಲೂ ಎಲ್ಲ ಪೋಟ್ಲಿಗಳನ್ನು ಅಟ್ಯಾಚ್ ಮಾಡ್ಕೊತ ಹೋಗಬೇಕು. ನೋಡಿರಿ, ಇಷ್ಟು ಕರೆಕ್ಟಾಗಿ ಒಂದೂ ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಕರೆಕ್ಟಾಗಿ ಲೈನ್ ಮೇಲೇ ಸ್ಟಿಚ್ ಬರುವಂಗೆ ನೋಡಿಕೊಂಡು ಸ್ಟಿಚ್ ಮಾಡಿರಿ. ಈ ರೀತಿಯಾಗಿ ನಾವು ಕರೆಕ್ಟಾಗಿ ಪೋಟ್ಲಿಯನ್ನು ಅಟ್ಯಾಚ್ ಮಾಡಿಕೊಂಡು ಒಂದು ಮಾಡಬೇಕು. ಮತ್ತು ಮ್ಯಾಗ್ ಬೋಟ್ ನೆಕ್ಕಿಗೆ ಪೋಟ್ಲಿ ಇಲ್ಲ, ಜಸ್ಟ್ ರೌಂಡಿಗೆ ಇದೆಲ್ಲ ಅಲ್ಲಷ್ಟೇ ಪೋಟ್ಲಿ ಯೂಸ್ ಮಾಡಿ ನಾನು, ಯೂನಿಕ್ ಆಗಿರುತ್ತೆ ಅಂಥೇಳಿ. ಮತ್ತು ಮ್ಯಾಗ ಬೋಟ್ ನೆಕ್ಕಿಗೆ ಏನು ಮಾಡಕತ್ತೀನಿ, ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಕೊಡಕತ್ತೀನಿ. ಅದನ್ನು ಸಹ ಹೆಂಗಿರ್ಬೇಕಪ್ಪ ಅಂದ್ರೆ ಕ್ಯಾನ್ವಾಸ್ ಕೆಳಗಡೆ ಇರಬೇಕು, ಲೈನಿಂಗ್ ಬಟ್ಟೆ ಮೇಲೆ ಇರಬೇಕು. ಅದ್ರ ಮೇಲೇ ನೀವು ಇದನ್ನು ಇನ್ವಿಸಿಬಲ್ ಪೈಪಿಂಗನ್ನು ಹಚ್ಚಬೇಕು. ಹೆಂಗಪ್ಪ ಅಂತಂದ್ರೆ, ಒಂದು ನಾನು ಏನು ಮಾರ್ಕ್ ಹಾಕಿದ್ನಲ್ಲ ಬ್ಲೂ ಕಲರ್ದು, ಆ ಮಾರ್ಕ್ ಮೇಲೇ ನಮ್ಮದು ಸ್ಟಿಚ್ ಬರಬೇಕು. ಆ ಮಾರ್ಕ್ ಮೇಲೇ ಸ್ಟಿಚ್ ಬರಬೇಕು. ನೀವು ಅದಕ್ಕೆ ಅದನ್ನು ಮಾರ್ಕ್ ಹಾಕ್ಕೋಬೇಕು. ಅದೇ ಕಾಣ್ತಾ ಇರಲಿ ಬಿಡಲಿ, ಬಟ್ ನೀವು ಒಂದು ಮಾರ್ಕ್ ಹಾಕ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅಟ್ಯಾಚ್ ಮಾಡೋಕೆ. ನೋಡಿರಿ, ಇದು ಎರಡು ವೈಟ್ ಆಗಿರೋದ್ರಿಂದ ನಿಮ್ಗೆ ಯಾಕೋ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂದ್ಕೊಂಡಿನಿ. ಆದ್ರೂ ನಾನು ಕಟ್ಟಿಂಗ್ ಮಾಡೋ ಹೊತ್ನಾಗ ಒಂದು ಕಚ್ಚನ್ನು ಹಾಕ್ಕೊಂಡಿದ್ದೆ. ಅಂದ್ರೆ ನೋಡಿರಿ, ಕಾಣ್ತಾ ಇದೆ ನೋಡಿರಿ, ಅಲ್ಲಿ ಸೆಂಟ್ರಲ್ಲಿ ಒಂದು ಟ್ರಯಾಂಗಲ್ ಒಳಗೆ ಒಂದೇನು ಕಚ್ಚು ಹಾಕ್ಕೊಂಡಿದ್ನಲ್ಲ, ಆ ಕರೆಕ್ಟ್ ಎರಡೂ ಮೇನ್ ಫ್ಯಾಬ್ರಿಕ್ಕಿಗೆ ಮತ್ತು ಅದನ್ನು ಕರೆಕ್ಟ್ ಇಟ್ಕೋಬೇಕು. ಇನ್ನೊಂದು ಪಾಯಿಂಟ್ಸ್ ಇಲ್ಲಿ ನೋಡಿರಿ ಫ್ರೆಂಡ್ಸ, ಏನಪ್ಪ ಅಂತಂದ್ರೆ ನಮ್ಮದು ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಬ್ಲೌಸಿನ ಫ್ಯಾಬ್ರಿಕ್ ಸೀದಾ ಇರಬೇಕು ರೀ. ನಾ ಏನು ಪೋಟ್ಲಿ ಹಚ್ಚಿದ್ನಲ್ಲ ಅವು ಕೆಳಗಡೆ ಹೋಗ್ಯಾವ, ನೋಡ್ತಾ ಇರ್ಬೋದು. ನೀವು ವಿಡಿಯೋನ ಭಾಳ ಲಕ್ಷ ಕೊಟ್ಟು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡಿರಿ ಫ್ರೆಂಡ್ಸ. ಸ್ವಲ್ಪ ನಾವು ಪ್ಯಾಟ್ರನ್ ಬ್ಲೌಸ್ ಆಗಲಿ ಡಿಸೈನ್ ಬ್ಲೌಸ್ ಆಗಲಿ ಸ್ಟಿಚ್ ಮಾಡೋಕ್ಕಿಂತ ಸ್ವಲ್ಪ ಹುಷಾರಾಗಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು. ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ಕೋರಿ, ಬಟ್ಟೆನ ಯಾವುದನ್ನು ಹೆಂಗಿಟ್ರು ಎಲ್ಲಿ ಸ್ಟಿಚ್ ಹಾಕಿದ್ರು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೂ ಎನಿ ಡೌಟ್ಸ್ ಇದ್ದು ಅಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿ ತಿಳ್ಕೊಂಡು ನೀವು ಸ್ಟಿಚ್ ಮಾಡಿರಿ, ಕಟ್ಟಿಂಗ್ ಮಾಡಿರಿ. ಅದು ನಿಮಗೆ ಪರ್ಫೆಕ್ಟಾಗಿ ಫಿನಿಶಿಂಗು ಮತ್ತು ಬ್ಲೌಸ್ ರೆಡಿ ಆಗ್ತೈತಿ. ನಾ ಏನು ಪೋಟ್ಲಿ ಹಾಕ್ಬೇಕಾದ್ರೆ ಒಂದು ಸ್ಟಿಚ್ಚನ್ನು ಹಾಕಿದ್ನಲ್ಲ, ಅದೇ ಸ್ಟಿಚ್ ಮೇಲೇ ಹೊಳ್ಳೆ ನಾನೀಗ ಸ್ಟಿಚ್ ಹಾಕಿದೆ. ನಮ್ಗೆ ಈ ರೀತಿ ಒಂದು ಜಡ್ಜ್ಮೆಂಟ್ ಸಿಗುತ್ತೆ, ಬಟ್ ನಾವು ಮೊದಲೇ ಮಾಡಬೇಕಾದ್ರೂ ಕರೆಕ್ಟಾಗಿ ಮಾಡಬೇಕಾಗ್ತೈತಿ. ನೋಡಿರಿ, ಸೆಂಟ್ರಲ್ಲಿ ನಾನು ಅರ್ಧ ಇಂಚು ನಿಮಗೇನು ಮಾಡೀನಿ, ಬಟ್ಟೆನ ಬಿಟ್ಟೀನಿ. ಆ ಕರೆಕ್ಟಾಗಿ ಅರ್ಧ ಇಂಚ್ ಗ್ಯಾಪ್ ಕೊಟ್ಟಿನಲ್ಲ,
ಅಲ್ಲಿ ಈ ರೀತಿ ಟ್ರಯಾಂಗಲ್ ಬರುವಂಗೆ ಇಟ್ಕೊಂಡು ಕರೆಕ್ಟಾಗಿ ಮತ್ತೆ ನೆಕ್ ಶೇಪ್ ಎಲ್ಲ ನನ್ನ ಇನ್ವಿಸಿಬಲ್ ಪೈಪಿಂಗ್ ಎಲ್ಲ ಅಲ್ಲೇ ಸ್ಟಿಚ್ ಹಾಕಬೇಕು. ನೋಡಿರಿ ಈ ರೀತಿ ಹಚ್ಚಿದ ಮೇಲೆ ಅರ್ಧ ಇಂಚ್ ಅಥವಾ 1/4 ಇಂಚಿನಷ್ಟು ಬಿಟ್ಟು ಎಲ್ಲ ಬಟ್ಟೆನೂ ಕಟ್ ಮಾಡಿ ತೆಗೆದುಬಿಡಬೇಕು. ಕಾಲು ಇಂಚರ ಬಿಡ್ಬೋದು, ಇಲ್ಲಾಂದ್ರೆ ಅರ್ಧ ಇಂಚ್ ಬಿಡ್ಬೋದು. ನಿಮಗೆ ಅಷ್ಟು ಪ್ರಾಕ್ಟೀಸ್ ಬಿಗ್ನರ್ಸ್ ಇದ್ರಪ್ಪ ಅಂದ್ರೆ ಒಂದು ಅರ್ಧ ಇಂಚ್ವರೆಗೂ ಬಿಟ್ಟು ಕಟ್ ಮಾಡಿರಿ. ಯಾಕಂದ್ರೆ ಸ್ವಲ್ಪ ಕಟ್ಟಿಂಗ್ ಮಾಡೋದ್ರೊಳಗೆ ಹೆಚ್ಚು ಕಮ್ಮಿ ಆಯ್ತಂದ್ರೆ ಬ್ಲೌಸ್ ಹಾಳಾಗೋ ಚಾನ್ಸ್ ಇರ್ತೈತಿ. ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡು ಎಲ್ಲ ಕಡೆನೂ ಟ್ರಿಮ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಇದು ರೌಂಡ್ ಶೇಪ್ ಆಗಿರೋದ್ರಿಂದ ಟರ್ನಿಂಗ್ ಆಗಿರೋದ್ರಿಂದ ನಾವು ಎಲ್ಲ ಕಡೆನೂ ಟ್ರಿಮ್ಮನ್ನು ಮಾಡ್ಕೋಬೇಕಾಗ್ತೈತಿ. ಈಗ ಈ ರೀತಿ ಹೊಲಿಸ್ಕೋಬೇಕು. ನೋಡಿರಿ ಒಂದು ಪೆನ್ ಅಥವಾ ಸ್ಕ್ರೂ ಡ್ರೈವರ್ ಏನಾದರೂ ಒಂದು ತೊಗೊಂಡು ಕರೆಕ್ಟಾಗಿ ಹೊಲಿಸ್ಕೊರಿ. ಮತ್ತು ಎಡ್ಜಸ್ಸಲ್ಲಿ ಸ್ವಲ್ಪ ಬಟ್ಟೆ ರಿಮೂವ್ ಆಗೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ಸ್ಲೋ ಆಗಿ ನೀವು ಇದನ್ನು ಟರ್ನ್ ಮಾಡ್ಕೋಬೇಕಾಗ್ತೈತಿ. ನೋಡಿರಿ ಎಷ್ಟು ನೀಟಾಗಿ ನಿಮ್ಗೆ ಪೋಟ್ಲಿ ಡಿಸೈನ್ ಆಯಿತು, ಪೋಟ್ಲಿ ಇತ್ತು, ಎಷ್ಟು ಕರೆಕ್ಟಾಗಿ ಔಟ್ಸೈಡಾಗಿ ಬಂದವು. ಅದಕ್ಕೆ ನೀವು ಸ್ಟಿಚ್ ಮಾಡೋಕೆ ಮುಂದೆ ಕರೆಕ್ಟಾಗಿ ಥ್ರೆಡ್ ಮೇಲೇ ಸ್ಟಿಚ್ ಮಾಡಿರಿ, ಕರೆಕ್ಟಾಗಿ ಬರುತ್ತೆ. ನೋಡಿರಿ ಡಿಸೈನ್ ಎಷ್ಟು ನೀಟಾಗಿ ನಿಮಗೆ ಬಂದೈತಿ. ನೀವು ಪೋಟ್ಲಿ ಯಾವುದೇ ಡಿಸೈನ್ ಹಚ್ಚಬೇಕಾದ್ರೂ ಇದೇ ಮೆಥಡನ್ನು ಫಾಲೋ ಮಾಡಿರಿ, ಕರೆಕ್ಟಾಗಿ ನಿಮಗೆ ಬರುತ್ತೆ. ನೋಡಿರಿ ನಾನು ಸ್ಕ್ರೂ ಡ್ರೈವರ್ ತೊಗೊಂಡು ಸ್ವಲ್ಪ ಸ್ಲೋ ಆಗಿ ಅದನ್ನು ಸ್ವಲ್ಪ ಹೊರಗಡೆ ತೆಗಿಯಕತ್ತೀನಿ. ಅಂದರೆ ನಮ್ಮ ಕಾರ್ನರ್ಸ್ ಕರೆಕ್ಟಾಗಿ ಬರ್ತೈತಿ. ಹೀಗಾಗಿ ಕರೆಕ್ಟಾಗಿ ನೀವು ಇದನ್ನು ಮಾಡಬೇಕಾಗ್ತೈತಿ. ನೋಡಿರಿ ಎಷ್ಟು ಕರೆಕ್ಟಾಗಿ ಡಿಸೈನ್ ರೆಡಿ ಆಯ್ತು ನೋಡಿರಿ. ಈಗ ಇದ್ರ ಮೇಲೆ ಆ ಡಿಸೈನ್ ಏನು ನಾವು ಟರ್ನ್ ಮಾಡಿದ್ವಲ್ಲ, ಟರ್ನ್ ಮಾಡಿದ ಮೇಲೆ 1/4 ಇಂಚಿಗೆ ಕರೆಕ್ಟಾಗಿ ಒಂದು ಸ್ಟಿಚ್ಚನ್ನು ಹಾಕಬೇಕು. 1/4 ಇಂಚ್ ಇರಬೇಕು. ಕರೆಕ್ಟಾಗಿ ಒಂದು ಡಿಸೈನ್ ಯಾವ ರೀತಿ ಟರ್ನ್ ಮಾಡಿವಲ್ಲ ಅದ್ರ ಮೇಲೆ ಅದರಿಂದ ಒಂದು 1/4 ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಸ್ವಲ್ಪ ಇಲ್ಲೇ ಬಟ್ಟೆ ಒಳಗಡೆ ಸಿಕ್ಕೊಂಡೈತೆ ಅಂಥೇಳಿ ಇನ್ನೊಮ್ಮೆ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡಿದೆ. ನೋಡಿರಿ ಕರೆಕ್ಟಾಗಿ ಈ ರೀತಿ ನಾವು ಡಿಸೈನನ್ನು ಯಾವ ರೀತಿ ಟರ್ನ್ ಮಾಡಿವಲ್ಲ ಆ ರೀತಿಯೇ ಕರೆಕ್ಟಾಗಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಯಾವಾಗಲೂ ಬಟ್ಟೆಗಳು ತೆಳಗಿನ ಬಟ್ಟೆ ಟರ್ನ್ ಮಾಡಿದ್ದು ಸರಿಯಾಗೈತೋ ಇಲ್ಲೋ ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಬೇಕಾಗ್ತೈತಿ. ಇಲ್ಲೇ ಈ ರೀತಿ ಒಂದು ಸ್ಟಿಚ್ ಹಾಕೋದ್ರಿಂದ ನಮ್ಮದು ಬ್ಲೌಸ್ ಡಿಸೈನ್ ಫಿನಿಶಿಂಗ್ ಭಾಳ ನೀಟಾಗಿ ಕಾಣಿಸ್ತೈತಿ. ನೋಡಿರಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂತು ಡಿಸೈನ್. ಪೋಟ್ಲಿನೂ ಎಷ್ಟು ಕರೆಕ್ಟಾಗಿ ನಮಗೆ ವಿಸಿಬಲ್ ಆಗತ್ತವು. ಹೊರಗೂ ಬಂದಿಲ್ಲ, ಒಳಗೂ ಬಂದಿಲ್ಲ, ಕರೆಕ್ಟಾಗಿ ಪೋಟ್ಲಿ ಡಿಸೈನ್ ರೆಡಿ ಆಗೈತಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಇಟ್ ಮೈ ವಿಡಿಯೋ.